ಹಿರಿಯರ ದಂಗೆ ಮೊದಲೇ ನಿರೀಕ್ಷೆ ಮಾಡಿದ್ದ ಹೈಕಮಾಂಡ್ ಮೊದಲೇ ಸಿಎಂ ಡಿಕೆಗೆ ಏನು ಮಾಡಬೇಕು ಎಂಬ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ವಿಚಾರಗಳಲ್ಲಿ ಡಿಕೆ ಮುನ್ನುಗ್ಗುವಂತಹ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ಸೊ ಸರಿ ಎನಿಸಿದಂತಹ ವಿಚಾರಗಳಲ್ಲಿ ಏಕಪಕ್ಷೀಯ ನಿರ್ಧಾರಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾ ಇದ್ರು. ಬಟ್ ಈಗ ಅದು ಒಳ್ಳೆಯದಲ್ಲ. ಆ ಒಂದು ಏಕಪಕ್ಷೀಯ ನಿರ್ಧಾರಗಳು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಡಿಕೆ ಶಿವಕುಮಾರ್ಗೆ ಸಲಹೆಯನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಸೊ ಸಿದ್ದರಾಮಯ್ಯನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಡಿಕೆಶಿಗೆ ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಿದ್ದು ಬೆಂಬಲಿಗರ ಹಿತರಕ್ಷಣೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಬೇಕು, ಶಾಸಕರ ಜೊತೆಗೆ ವೈಯಕ್ತಿಕವಾಗಿ ಸಂಪರ್ಕವನ್ನು ಕಾಯ್ದುಕೊಳ್ಬೇಕು, ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಕೂಡ, ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಡಿಕೆಶಿಗೆ ಸಲಹೆಯನ್ನು ಕೂಡ ಕೊಟ್ಟಿದೆ ಹೈಕಮಾಂಡ್. ಸೊ ಅದರಂತೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದಂತಹ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಸೂಚನೆ ಅನುಸಾರ ನಡೆನುಡಿ ಬದಲಿಸಿರುವಂತಹ ಸಿಎಂ ಡಿಕೆಶಿ. ಸೊ ಇದರ ನಡುವೆಯೂ ಕೂಡ ಸಿಎಂ ಡಿಕೆ ವಿರುದ್ಧ ರಾಮಲಿಂಗಾರೆಡ್ಡಿ ಬಂಡಾಯವನ್ನು ಎದ್ದಿದ್ದಾರೆ. ಹಿರಿಯರ ದಂಗೆ ಮೊದಲೇ ನಿರೀಕ್ಷೆ ಮಾಡಿದ್ದ ಹೈಕಮಾಂಡ್ ಹಾಗಾದ್ರೆ ಮೊದಲೇ ಸಿಎಂ ಡಿಕೆಶಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ವಿಚಾರಗಳಲ್ಲಿ ಡಿಕೆಶಿ ಮುನ್ನುಗ್ಗುವಂತಹ ಪ್ರವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಸೊ ಹಾಗಾಗಿ ಸರಿ ಎನಿಸಿದ ವಿಚಾರಗಳಲ್ಲಿ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಏಕಪಕ್ಷೀಯ ತೀರ್ಮಾನಗಳು ಬೇಡ, ಸಾಮೂಹಿಕವಾಗಿರಬೇಕು. ಏಕಪಕ್ಷೀಯ ನಿರ್ಧಾರಗಳು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸೊ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಲಹೆಯನ್ನ ನೀಡಿರುವಂತಹ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ವಿಶ್ವಾಸ ತೆಗೆದುಕೊಳ್ಳುವಂತೆ ಡಿಕೆಶಿಗೆ ವಿಶೇಷ ಸೂಚನೆ ಕೂಡ ಹೈಕಮಾಂಡ್ ಕಡೆಯಿಂದ ಹೋಗಿದೆ. ಸೊ ಸಿದ್ದು ಬೆಂಬಲಿಗರ ಹಿತರಕ್ಷಣೆಗೆ ಧಕ್ಕೆಯಾಗಬಾರದು, ಹಾಗೆ ನೋಡಿಕೊಳ್ಳಬೇಕು, ಶಾಸಕರ ಜೊತೆಗೆ ವೈಯಕ್ತಿಕವಾಗಿ ಸಂಪರ್ಕವನ್ನ ಕಾಯ್ದುಕೊಳ್ಳಬೇಕು, ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು, ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಡಿಕೆಶಿಗೆ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಸಾಕಷ್ಟು ಎಚ್ಚರಿಕೆ ವಹಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಸೂಚನೆ ಅನುಸಾರ ನಡೆನುಡಿ ಬದಲಿಸಿರುವಂತಹ ಸಿಎಂ ಡಿಕೆಶಿ. ಇದರ ನಡುವೆಯೂ ಕೂಡ ಸಿಎಂ ಡಿಕೆಶಿ ವಿರುದ್ಧ ರಾಮಲಿಂಗಾರೆಡ್ಡಿ ಬಂಡಾಯವನ್ನ ಎದ್ದಿದ್ದಾರೆ. ಹಿರಿಯರ ದಂಗೆ ಮೊದಲೇ ನಿರೀಕ್ಷೆ ಮಾಡಿದ ಹೈಕಮಾಂಡ್ ಆಗಾದರೆ ಬಿಕಾಸ್ ಮೊದಲೇ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಏನಾದರೆ ಏನು ಮಾಡಬೇಕು ಅನ್ನುವಂಥ ಎಲ್ಲ ಒಂದು ಪ್ಲಾನಿಂಗ್ಸನ್ನು ಕೂಡ ನೀಟಾಗಿ ಮಾಡಿಟ್ಕೊಂಡಿದ್ದಾರೆ. ಆ್ಯಂಡ್ ರಾಹುಲ್ ಗಾಂಧಿ ಕೂಡ ಒಂದು ರೀತಿಯಾಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಓಕೆ ಫೈನ್, ಅವ್ರಿಗೆ ಇಷ್ಟ ಇಲ್ವಾ, ಪಕ್ಷವನ್ನು ಬಿಡಬೇಕು ಅಂತ ಡಿಸೈಡ್ ಮಾಡಿದಾರಾ, ಅಸಮಾಧಾನ ಇದೆಯಾ, ಖಾತೆ ಬೇಡವಾ, ಕೊಟ್ಟಿರೋ ಖಾತೆಯನ್ನು ತೆಗೆದುಕೊಳ್ಬೇಕು, ಅದರ್ವೈಸ್ ಓಕೆ ಲಿವ್ ಇಟ್ ಅಂತ ಹೇಳಿಬಿಟ್ಟು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮನವರಿಕೆ ಮಾಡಿ ಮನವೊಲಿಸುವಂತಹ ಕೆಲಸವನ್ನು ಮಾಡಿ ಎರಡಕ್ಕೂ ಕೂಡ ಜಗ್ಗಿಲ್ಲ ಬಗ್ಗಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಕೈ ಬಿಡುವುದೇ ಬೆಟರ್ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಈಗ ಒಬ್ಬರಿಗೆ ಖಾತೆ ಹಂಚಿಕೆ ಆದಂಥ ವಿಚಾರದಲ್ಲಿ ಸರಿ ಅನಿಸಿಲ್ಲ ಅಂತ ಹೇಳ್ಬಿಟ್ಟು ಖಾತೆ ಬದಲಾವಣೆ ಕೇಳಿದಂತಹ ಸಂದರ್ಭದಲ್ಲಿ ನಾಳೆ ಮತ್ತೊಬ್ಬರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಸೊ ಎಲ್ರಿಗೂ ಕೂಡ ಇದೇ ಮಾಡ್ತಾ ಕೂರೋದಕ್ಕೆ ಆಗೋದಿಲ್ಲ, ಮತ್ತೊಬ್ಬರಿಗೊಂದು ಮಾಡೋದಕ್ಕೂ ಆಗೋದಿಲ್ಲ. ಸೊ ಕೊಟ್ಟಂತಹ ಖಾತೆಯನ್ನು ತೆಗೆದುಕೊಳ್ಬೇಕು ಒಂದು ಆಪ್ಷನು, ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಅಂಗೀಕಾರ ಮಾಡೋದು ಬೆಟರ್ ಅಂತ ಹೇಳಿಬಿಟ್ಟು ಈಗ ರಾಹುಲ್ ಗಾಂಧಿ ಗರಂ ಆಗಿರುವಂಥದ್ದು. ಸೊ ಸೂಚನೆಯನ್ನು ಕೂಡ ಕೊಟ್ಟಿದೆ ಹೈಕಮಾಂಡ್ ಕಡೆಯಿಂದ. ಆ್ಯಂಡ್ ಸರಿ ಅನಿಸಿದ್ರೆ ವಿಚಾರಗಳಲ್ಲಿ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಡಿಕೆ ಶಿವಕುಮಾರ್. ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬಿಕಾಸ್ ಇಂಥ ಸಂದರ್ಭದಲ್ಲಿ ಪಕ್ಷದ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅದು. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಡಿಸಿಷನ್ಸನ್ನು ತೆಗೆದುಕೊಳ್ಳೋಣ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವುದು.